ಚೆನ್ನಾಗಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಿಟಿ ನಾಟಿ ಸತೀಶ್. ಹೋಟೆಲ್ GNC 11ನೇ ದಿನದ ಪ್ರಾರಂಭ. ಈ ದಿನ ನಮ್ಮ ಹೋಟೆಲ್ 11 ಗಂಟೆಗೆನೆ ನಮ್ಮ ಹೋಟೆಲ್ಗೆ ಕಸ್ಟಮರ್ ಬರ್ತಾ ಇದ್ದಾರೆ. ನಮ್ಮ GNC ಹೋಟೆಲ್ಗೆ ಈ ದಿನ ಹೇಗೆ ರೆಸ್ಪಾನ್ಸ್ ಬಂದಿದೆ, ಹೇಗೆ ನಮ್ಮ GNC ಹೋಟೆಲ್ ಗ್ರಾಹಕರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲ ನಾವೇ ಬೆಳ್ಕೊಂಡ್ಬಿಡ್ತೀವಿ ಅಲ್ಲಿ. ಬನ್ನಿ, ಗ್ರಾಹಕರು ಇದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ ಸರ್? ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಇವರು ಶ್ರೀನಿವಾಸ್ ಅಂತ ಹೇಳಿ ನಮ್ಮ GNC ಯನ್ನ ಸದಾ ವಾಚ್ ಮಾಡ್ತಾ ಇರ್ತಾರೆ, ಮಧುಗಿರಿ. ಇವತ್ತು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಲು ಬಂದಿದ್ರು. ನಮ್ಮ GNC ಹೋಟೆಲ್ ನಲ್ಲಿ ಈ ದಿನ ನಮ್ಮ GNC ನಾಟಿ ಕೋಳಿ ಸಾರು ಮುದ್ದೆ ಊಟದ ಸವಿರುಚಿಯನ್ನ ಸವಿತಿದ್ದಾರೆ. ಅವರ ಬಾಯಲ್ಲಿ ನಮ್ಮ GNC ಹೋಟೆಲ್ ನ ನಾಟಿ ಕೋಳಿ ಸಾರು ಮುದ್ದೆ ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ. ಸರ್ ಹೇಗಿದೆ ಸರ್ ನಮ್ಮ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಊಟ? ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲ ಕಾಂಬೋ ಹೇಗಿದೆ ಸರ್? ಮುದ್ದೆ, ರೈಸು, ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿದೆ. ಮತ್ತೆ ನಾಟಿ ಕೋಳಿ ಸಾರು ಮುದ್ದೆ ಊಟ ಮಾಡ್ತಾ ಇದ್ದೀರಾ. ಈ ಭಾಗದಲ್ಲಿ ಗ್ರಾಹಕರಿಗೆ ಏನ್ ಹೇಳ್ತೀರಿ? ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಿ ತೃಪ್ತಿಯಿಂದ ತಿನ್ನಿ ಅಂತ ಹೇಳ್ತೀವಿ. ಮತ್ತೆ ನಾಟಿ ಕೋಳಿ ಸಾರು ಮುದ್ದೆ ಎಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ ಸರ್? ಕ್ವಾಂಟಿಟಿ ಏನೋ ಇದೆ ಮಾಮೂಲಿ, ನೀವ್ ಎಷ್ಟು ತಿನ್ನಕ್ಕಾಗುತ್ತೋ ಅಷ್ಟೇ ತಿನ್ನಕ್ಕಾಗುತ್ತೆ. ಆತರ ಅಂದ್ರೆ ಕ್ವಾಂಟಿಟಿ ಹೆಚ್ಚಿನ ಕೊಡ್ತಾರೆ ಅಂತಿದ್ರೆ, ಒಂದ್ ಸ್ವಲ್ಪ ನಮ್ಮ ಕ್ವಾಂಟಿಟಿ ಹೆಚ್ಚಾಗಿದೆ ಅಂತ ಹೇಳ್ತಿದ್ರು. ಹಾಗಾಗಿ ನಿಮ್ಮಲ್ಲೂ ಆ ಒಂದು ಅಭಿಪ್ರಾಯವನ್ನ ಕೇಳಿದೆ. ಅದೇ ಭಾವನೆ. ಮತ್ತೆ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಊಟವನ್ನ ಸವಿಬೇಕಾದ್ರೆ ಹಲವಾರು ಕಡೆ ಹುಡಿಕೊಂಡು ಹೋಗ್ಬೇಕು. ನಮ್ಮ ಹೋಟೆಲ್ GNC ಗೆ ಬಂದ್ರೆ ನಾಟಿ ಕೋಳಿ ಸಾರು ಮುದ್ದೆ ಊಟ ಸಿಗುತ್ತೆ ಸರ್. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಹೋಟೆಲ್ GNC ನ ಮಾಡಿದೀವಿ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಮ ಇನ್ನೊಂದ್ಸರಿ ಬರ್ಬೇಕು ಅಂತ ಅನ್ಸ್ಬೇಕು. ಆ ತರ ಇದೆಯಾ ಸರ್? ಥ್ಯಾಂಕ್ ಯು ಸರ್. ಮತ್ತೆ ವಿಸಿಟ್ ಮಾಡ್ತಾ ಇರಿ, ಅವಾಗ ಬರ್ತಾ ಇರಿ. ನಮ್ಮ GNC ಬಗ್ಗೆ ನಿಮ್ಮ ಅಭಿಮಾನ ಹೀಗೆ ಇರ್ಲಿ ಅಂತ ಹೇಳ್ತಾ ತಮ್ಮ ಧನ್ಯವಾದಗಳು ಸರ್. ಖಂಡಿತ.